ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗಮದ ಹಣ ಲೂಟಿ ಹೊಡೆಯಲು ನಾನಾ ಬ್ಯಾಂಕ್ಗಳನ್ನು ಬಳಕೆ ಮಾಡಿರೋದು ಗೊತ್ತಾಗ್ತಾ ಇದೆ. ಆರೋಪಿಗಳು ಬಳಸಿದಂತಹ ಬ್ಯಾಂಕ್ಗಳು ಹಾಗಾದ್ರೆ ಯಾವುವು? ಯಾವ್ಯಾವ ಬ್ಯಾಂಕ್ಗಳಲ್ಲಿ ನಕಲಿ ಅಕೌಂಟ್ ಅನ್ನ ಈ ಖದೀಮರು ಮಾಡಿದ್ರು? ಅಕೌಂಟ್ಗಳನ್ನು ಮಾಡಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇದೆಯಲ್ಲ, ಅದರ ತನಿಖೆ ಅಗದಷ್ಟು ಆಳಕ್ಕೆ ಹೋಗ್ತಾ ಇರುವಂಥದ್ದು. ಯೂನಿಯನ್ ಬ್ಯಾಂಕ್ನಲ್ಲಿದ್ದಂಥ ಹಣವನ್ನು ಬೇರೆ ಬೇರೆ ಬ್ಯಾಂಕುಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ತೆಲಂಗಾಣದ ಚುನಾವಣೆಗೆ ಇದೇ ಹಣವನ್ನು ಬಳಕೆ ಮಾಡಿಕೊಂಡಿದ್ರು ಅಂಥೇಳಿ BJP ಕೂಡ ಆರೋಪಿಸ್ತಾ ಇದೆ. ಆ ಆ್ಯಂಗಲ್ನಲ್ಲೂ ಕೂಡ ಈಗ ತನಿಖೆ ಆಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗಾಗಲೇ ಈ ನಿಗಮದಲ್ಲಿದ್ದಂತಹ ಹಣವನ್ನು ವರ್ಗಾವಣೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇತ್ತು. ಈಗ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಟ್ರಾನ್ಸಾಕ್ಷನ್ ಆಗಿದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ರೀತಿಯ ಮಾಹಿತಿಗಳನ್ನು ಇಡಿ ಅಧಿಕಾರಿಗಳು ಕೂಲಂಕುಷವಾಗಿ ಕಲೆಯನ್ನು ಹಾಕೊಂಡಿದ್ದಾರೆ. ಯಾಕಂದರೆ 193 ಅಕೌಂಟ್ಗಳು ಇದು SIT ಫೈಂಡ್ ಔಟ್ ಮಾಡಿದಂಥ ಅಕೌಂಟ್ಗಳಾಗಿತ್ತು. ಅದಾದ ನಂತರ ಇಡಿ ಅವರ ತನಿಖೆಯಲ್ಲಿ ಇನ್ನೊಂದಷ್ಟು ಯಾವುದಾದ್ರೂ ಮಾಹಿತಿಗಳು ಸಿಕ್ಕಿದೆಯಾ, ಮತ್ತೊಂದಷ್ಟು ತನಿಖೆಗಳಲ್ಲಿ ಯಾವುದಾದ್ರೂ ಅಕೌಂಟ್ಗಳ ಟ್ರಾನ್ಸಾಕ್ಷನ್ಗಳು ಗೊತ್ತಾಗಿರುವಂಥದ್ದು, ಅಥವಾ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ಒಂದಷ್ಟು ಎಸ್ಟಾಬ್ಲಿಷ್ ಆಗಿರುವಂಥ ಸಾಧ್ಯತೆಗಳು, ಇವೆಲ್ಲದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಮಾಹಿತಿಗಳನ್ನು ಕಲೆ ಹಾಕ್ಕೊಳ್ತಾ ಇದೆ. ಅಂದರೆ ಪ್ರೇಮ್, ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ವಸಂತ್ ನಗರದ ಬ್ರಾಂಚ್ನಲ್ಲಿದ್ದಂಥ ಹಣ ಏನಿತ್ತು 94 ಕೋಟಿಯಷ್ಟು ಹಣವನ್ನು, ಇಡೀ ಹಣ ಅಂದರೆ 187 ಕೋಟಿಯಷ್ಟು ಹಣವನ್ನು MG ರೋಡ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಅನ್ನು ಕೊಡ್ತಾರೆ. MG ರೋಡ್ ಬ್ಯಾಂಕಿಂದ ಮತ್ತೆ ತೆಲಂಗಾಣದ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಅಂತ ಹೇಳಿ ಕೋಆಪರೇಟಿವ್ ಬ್ಯಾಂಕ್ ಏನಿತ್ತು ಅಲ್ಲಿಗೆ ಟ್ರಾನ್ಸ್ಫರ್ ಅನ್ನು ಕೊಡುವಂಥದ್ದು. ಅಲ್ಲಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ಅಂದರೆ 94 ಕೋಟಿಯನ್ನು ಏಕಕಾಲದಲ್ಲಿ ಡ್ರಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಿಗೆ, ಅದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಆಕ್ಸಿಸ್ ಬ್ಯಾಂಕ್ ಇರ್ಬೋದು, SBI ಇರ್ಬೋದು, ಇವೆಲ್ಲ ಬ್ಯಾಂಕ್ಗಳಿಗೂ ಕೂಡ ಟ್ರಾನ್ಸಾಕ್ಷನ್ ಅನ್ನ ಕೊಡ್ತಾ ಹೋಗ್ತಾರೆ. ಅದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಣವನ್ನು ಡ್ರಾ ಮಾಡ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳು. ಯಾಕೆಂದರೆ ಈ ದಾಖಲಾತಿಗಳೇನಿದ್ದಾವೆ, ಈ ದಾಖಲಾತಿಗಳೆಲ್ಲ ಕೂಡ ಸಂಪೂರ್ಣವಾಗಿ ಸಿಗ್ತಾ ಹೋದರೆ ಈಗಾಗಲೇ ಇಡಿ ಅವರು ಕೂಡ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರುವಂಥದ್ದು ಮನಿ ಲ್ಯಾಂಡ್ರಿಂಗ್ನ ಆಕ್ಟ್ನ ಅಡಿಯಲ್ಲಿ. ಅಂದರೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಂದರೆ ಹವಾಲದ ಮೂಲಕ ಹಣವನ್ನು ಟ್ರಾನ್ಸಾಕ್ಟ್ ಅನ್ನು ಮಾಡಿರುವಂಥದ್ದು ಮತ್ತು ಪರ್ಸೆಂಟೇಜ್ ಲೆಕ್ಕದಲ್ಲಿ ಇದನ್ನು ಪಡ್ಕೊಂಡಿರೋ ಪ್ರಯತ್ನಗಳು, ಈ ಎಲ್ಲ ಮಾಹಿತಿಗಳಿದ್ದ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳು ಈ ಎಲ್ಲ ಮಾಹಿತಿಗಳನ್ನು ಕೂಡ ಕೂಲಂಕುಷವಾಗಿ ಕಲೆ ಹಾಕ್ತಾ ಇದ್ದಾರೆ. ಯಾಕೆಂದರೆ ನಾಗೇಂದ್ರ ಅವರ ಬಳಿ ಇದಕ್ಕೆ ಯಾವುದೇ ರೀತಿಯ ಸ್ಪಷ್ಟ ಉತ್ತರಗಳು ಕೂಡ ಸಿಕ್ಕುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದಾವೆ. ಯಾಕೆಂದರೆ ಇದುವರೆಗೂ ಕೂಡ ಅವರು ತನಿಖೆಗೆ ಅಸಹಕಾರವನ್ನು ತೋರಿಸ್ತಾನೆ ಬರ್ತಾ ಇದ್ದಾರೆ. ಜೊತೆಗೆ ಅದರ ಬಗ್ಗೆ ಸ್ಪಷ್ಟನೆಗಳನ್ನು, ಯಾವುದೇ ರೀತಿಯ ಸ್ಪಷ್ಟನೆಗಳನ್ನು ಕೊಡುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡುವಂಥದ್ದಾಗಲಿ ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಅಂದರೆ ಇಡಿ ಅಧಿಕಾರಿಗಳು ತಮ್ಮ ಬಳಿ ಇರುವಂಥ ದಾಖಲಾತಿಗಳು, ಅಂದರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ ಪ್ರೇಮ್, ನಾಗರಾಜ್ ಮತ್ತು ನಾಗೇಶ್ವರ ರಾವ್ ಇವರಿಬ್ಬರು ಕೂಡ ನಾಗೇಂದ್ರ ಅವರಿಗೆ ತುಂಬ ಅತ್ಯಾಪ್ತರು. ಯಾಕೆಂದರೆ ಅವರ ಒಂದೇ ಎರಡು ದೇಹ ಒಂದೇ ಆತ್ಮದ ರೀತಿಯಲ್ಲಿ ನಾಗರಾಜ್ ಮತ್ತು ನಾಗೇಂದ್ರ ಇದ್ದಿದ್ದಂಥದ್ದು. ಆ ಹಿನ್ನೆಲೆಯಲ್ಲಿ ನಾಗರಾಜ್ ಅವರು ಇಡಿ ಅಧಿಕಾರಿಗಳ ಮುಂದೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹೇಳಿಕೆಗಳು ನಾಗೇಂದ್ರ ಅವರಿಗೆ ಮಾರಕ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫರ್ಮೇಷನ್ಗಳು ಸಿಗಬೇಕಾಗಿರುವಂಥದ್ದು ಪ್ರೇಮ್.